ಯಾಕೆ ಅಜಯ್ ಏನು ಮಾತಾಡ್ತಾನೆ ಇಲ್ಲ? ನೀವು ಇಲ್ಲಿಗೆ ಯಾಕೆ ಬಂದೆ? ಎಳ್ಳು ಬೆಲ್ಲ ಕೊಡೋದಕ್ಕೆ. ಬಂದ್ ಕೆಲಸ ಆಯ್ತು ಅನ್ಕೋತೀನಿ. ಅರ್ಶನ ಕುಂಕುಮ ತಗೊಂಡು ಹೋಗ್ತಾರಮ್ಮ. ಅಂದ್ರೆ ನಿಮ್ ಪರ್ಸನಲ್ ವಿಷಯದಲ್ಲಿ ಮಾತಾಡೋ ಅಧಿಕಾರ ಇಲ್ಲ ಅಂತ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ಅಣ್ಣನ್ ಜೀವನ ಕಣ್ಮುಂದೆ ಹಾಳಾಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಜಯ್. ಯಾವುದೇ ಒಂದು ಸಂಬಂಧನ ಉಳಿಸ್ಕೋಬೇಕು ಅಂದ್ರೆ ಒಂದು ಕಮಿಟ್ಮೆಂಟ್ ಅಂತ ಇದ್ದೇ ಇರುತ್ತೆ. ಇಬ್ಬರ ಕಡೆಯಿಂದನೂ ಈಕ್ವಲ್ ಎಫರ್ಟ್ ಇರಬೇಕು. ಲೀಲಾ ಕಡೆಯಿಂದ ನನಗೆ ಎಫರ್ಟ್ ಕಾಣಿಸ್ತಾ ಇದೆ ಅಜಯ್. ನಿಮ್ಮ ಎಫರ್ಟ್ ಏನು? ಈ ಮನೇಲಿ ಅಂತರವರಿಗೆ ಏನ್ ಸ್ಥಾನ ಇತ್ತೋ ಲೀಲಾ ಅವರಿಗೂ ಅದೇ ಸ್ಥಾನ ಇದೆ ಅಲ್ವಾ? ಈಗ ಅಂತರವರು ನಿಮ್ಮಿಂದ ದೂರ ಆಗಿದ್ದಾರೆ. ನೀವು ಅವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ? ಲೀಲಾ ಅವರಿಗೂ ಅದೇ ಗೌರವ ಕೊಡ್ಬೇಕು ತಾನೆ? ಅಂತರವರು ಹೇಗ್ ನಿಮ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿರೋ ಹೆಂಡತಿನೋ ಲೀಲಾ ಅವ್ರು ಕೂಡ ನಿಮ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿರೋ ಹೆಂಡತಿ ತಾನೆ? ಅವ್ರು ನಿಮ್ಮನ್ನ ನಂಬಿ ಬಂದಿರೋ ಹೆಣ್ಣು. ಅವ್ರಿಗೆ ಕೊಡೋ ಬೆಲೆನ ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಮಾತಾಡಿ ಈಜೆ. ಪವಿತ್ರ, ಅಂತರ ವಿಷಯ ಬೇಡ. ಇವಳನ್ನ ಅಂತ ಕಂಪೇರು ಮಾಡಬೇಡ. ನನ್ನ ಅಂತರನೇ ಬೇರೆ, ಲೀಲಾನೇ ಬೇರೆ. ಅದ್ ಹೇಗೆ ಇಬ್ರು ಬೇರೆ ಬೇರೆ ಆಗ್ತಾರೆ? ಇಬ್ರು ನಿಮ್ ಹೆಂಡ್ತಿರ ತಾನೆ? ಸಣ್ಣ ಪುಟ್ಟ ತಪ್ಪು ಮಾಡಿದ್ನೆಲ್ಲ ನೀವು ಸೀರಿಯಸ್ ಆಗಿ ತಗೋತಾ ಹೋದ್ರೆ ನಿಮ್ ಸಂಸಾರ ಉಳಿಯೋದು ಹೇಗೆ? ಪವಿತ್ರ, ನೀವ್ ಈ ತರ ಎಲ್ಲಾ ವಿಷಯದಲ್ಲೂ ಸ್ಟ್ರಿಕ್ಟ್ ಆಗಿದ್ರೆ ನಿಮ್ ಜೊತೆ ಯಾರು ಹೊಂದ್ಕೋತಾರೆ? ಪವಿತ್ರ, ನೀವು ಬದಲಾಗ್ಲೇಬೇಕು ಯಜೆ. ಪವಿತ್ರ, ನೀವು ಇದೇ ತರ ಮಾಡ್ತಾ ಹೋದ್ರೆ ಅಂತರ ಅವ್ರನ್ನ ಕಳ್ಕೊಂಡ್ ಹಾಗೆ ಮನೆಯವ್ರೆಲ್ಲರನ್ನೂ ಕಳ್ಕೊತೀರಾ. ಪವಿತ್ರ, ನೀವ್ ಈ ತರ ಮಾಡಿದಕ್ಕೇನೆ ಅಂತರ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು. ಪವಿತ್ರ, ನನ್ನ ಅಂತ ವಿಚಾರ ಮಾತಾಡಿದ್ರೆ ನಾವು ಮನುಷ್ಯನಾಗಿರಲ್ಲ. ನನ್ನ ಹತ್ರ ಮಾತ್ರ ಅಲ್ಲ, ಬೇರೆ ಯಾರ ಹತ್ರನೂ ಅಂತ ವಿಚಾರ ಮಾತಾಡ್ಬೇಡ. ಹಾಗೆಲ್ಲ ಮಾತಾಡಿದ್ರೆ ಇರೋ ಸಂಬಂಧಗಳೆಲ್ಲ ಕಳ್ಕೊಬೇಕಾಗತ್ತೆ. ಇನ್ನೊಂದ್ಸಲ ನಿನ್ನ ಹೀಗೆ ಮಾತಾಡಿದೆ ನಿನ್ನ ಮಾತುಕತೆನೂ ಇದೆ ಕೊನೆ ಬರುತ್ತೆ. ಅದು ಪವಿತ್ರ ಅವ್ರನ್ನ ಕರ್ಕೊಂಡು ಹೋಗಿ ಬಂದಿದೆ. ಅಜ್ಜಿ ನಿಮ್ಮನ್ನ ಕರೀತಾರೆ, ಬನ್ನಿ. ಏನಾಗಿದೆ ನನಗೆ? ಯಾಕೆಷ್ಟು ರೂಢ ಬಿಹೇವ್ ಮಾಡಿದೆ ನಾನು? ಹಲೋ ಹಲೋ, ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ನೀವು ಹೇಳ್ದಾಗೆ ಏಜೆ ರಿಂಗ್ ನೋಡಿದ ತಕ್ಷಣ ತುಂಬಾ ಕೋಪ ಮಾಡ್ಕೊಂಡ್ರು. ನನಗೆ ಬಾಯಿಗೆ ಬಂದಾಗ ಬೈದ್ರು. ನಂಗೆ ಅಳುನೇ ಬಂತು. ಇವಾಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಾ ಏಜೆ ಏನು ಅಂತ? ಆದ್ರೆ ಅವರು ರಿಂಗ್ ಬಿಸಾಕ್ಬಿಟ್ರು. ಯಾಕೆ ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಅದು ಡೂಪ್ಲಿಕೇಟ್ ರಿಂಗ್ ಅಂತ ಏಜೆ ಗೊತ್ತಾಗಿದೆ, ಅದಕ್ಕೆ ಬಿಸಾಕಿದಾನೆ. ಅದು ಒರಿಜಿನಲ್ ಅಲ್ವಾ? ಮತ್ತೆ ಒರಿಜಿನಲ್ ಎಲ್ಲಿದೆ? ಅದನ್ನ ನಮ್ಮ ಅಕ್ಕನ ಜೊತೆ ಸಮಾಧಿ ಮಾಡಿದಾನೆ. ಹಾ, ಏಜೆ ನಮ್ಮ ಅಕ್ಕ ಸಾಯೋಕ್ ಮುಂಚೆ ಹಾಕಿದ ರಿಂಗ್ ಅದು. ಸಡನ್ ಆಗಿ ಕಣ್ಮುಂದೆ ಬಂದ್ರೆ ಆ ಏಜೆಗೆ ಟೆನ್ಷನ್ ಆಗದೆ ಇರುತ್ತಾ? ಅವನೆಂತ ಒಳ್ಳೆ ಆಕ್ಟರ್ ಆದ್ರೂ ಅಷ್ಟೇನೆ, ಸಾಕ್ಷಿಗಳು ಕಣ್ಮುಂದೆ ಬಂದಾಗ ಬ್ಯಾಲೆನ್ಸ್ ಕಳ್ಕೋತಾನೆ. ಇವಾಗ ಏಜೆಗಾಗಿರೋದು ಅದೇನೆ. ಇಲ್ಲ ಅಂದಿದ್ರೆ ನೀವು ಈ ಸದ್ಯ ಅವನ್ನ ಒಳ್ಳೆಯವನು ಅಂತ ನಂಬಿ ಮೋಸ ಹೋಗಿರ್ತಿದ್ರಿ. ಅಯ್ಯೋಯ್ಯೋ, ನಾನು ಅವ್ರನ್ನ ನಂಬಿಟ್ಟಿದ್ದೆ. ಅವ್ರ ಆಶ್ರಮದಲ್ಲಿ ದಾನ ಧರ್ಮ ಮಾಡಿದ್ ನೋಡಿ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದೆ. ಇನ್ಮೇಲಿಂದ ಯಾವತ್ತೂ ನಿಮ್ ಮಾತು ಕೇಳಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ.
ಏಜೆ ಪಕ್ಷನೂ ಸೇರ್ಕೊಂಡ್ಬಿಟ್ಟಿದ್ದೆ. ಇವಾಗ ಏನಂತೀರ ಲೀಲಾ ಅವ್ರೆ? ಇವಾಗ್ಲಾದ್ರೂ ಅರ್ಥ ಆಯ್ತು ತಾನೆ ಆ ಏಜೆ ಎಂತವನು ಅಂತ? ಅರ್ಥ ಆಯ್ತು. ಅದಕ್ಕೆ ನಾನು ಅಷ್ಟೊಂದು ಕ್ರಾಸ್ ಕ್ವಶನ್ ಮಾಡಿದ್ದು. ಒಟ್ಟಿನಲ್ಲಿ ಏಜೆಗೆ ಅಂತರ ಬಗ್ಗೆ ಯಾರೇ ಪ್ರಶ್ನೆ ಮಾಡಿದ್ರು ತುಂಬಾ ಕೋಪ ಬರುತ್ತೆ. ಪವಿತ್ರ ಅವರು ಅಂತರ ಬಗ್ಗೆ ಏನೋ ಪ್ರಶ್ನೆ ಕೇಳ್ದಾಗಿತ್ತು. ಅದಕ್ಕೆ ಎಷ್ಟು ಕೋಪ ಮಾಡ್ಕೊಂಡ್ರು ಗೊತ್ತಾ? ಕಣ್ಣಲ್ಲಿ ಕೊಲ್ಲೋ ಅಷ್ಟು ಕೋಪ ಇತ್ತು. ಕುತ್ತಿಗೆನೇ ಹಿಡ್ಕೊಂಡ್ಬಿಟ್ಟಿದ್ರು. ಹಾಗಿದ್ರೆ ನೀವು ಮಾತ್ರ ಅಲ್ಲ, ಪವಿತ್ರ ಅವರು ಹುಷಾರಾಗಿರ್ಬೇಕಾಗತ್ತೆ. ಸ್ವಲ್ಪ ಯಾಮಾರಿದ್ರು ಇಬ್ರು ಜೀವ ಕಳ್ಕೋಬೇಕಾಗತ್ತೆ. ಅಂದ್ರೆ ಅಂತರ ವಿಷಯ ಪವಿತ್ರ ಅವ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಸೊ ಇವಾಗ ಪವಿತ್ರ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಇಬ್ರು ಹುಷಾರಾಗಿರಿ. ನಿನ್ನಂಥ ಸುಂದರವಾದ ಹೆಂಡತಿ ನನ್ನ ಪಕ್ಕ ಹೀಗೆ ಕೂತಿದ್ರೆ ಆಫೀಸಿಗೆ ಹೋಗೋ ಮೂಡೇ ಇರಲ್ಲ ನೋಡು. ನಿನ್ನ ಜೊತೆ ಯಾವಾಗಲೂ ಹೀಗೆ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಯು ಮೈ ಸ್ವೀಟ್ ಹಾರ್ಟ್. ಪವಿತ್ರ, ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಆಗಿದೆ. ಲೀಲಾ ಅವ್ರು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ಯಾ ನಿಜ. ಲೀಲಾ ತುಂಬ ಒಳ್ಳೆ ಹುಡುಗಿ, ನಮ್ಮತ್ತೆಮ್ಮ. ಆದ್ರೆ ಆ ಮನೇಲಿ ಅವ್ರಿಗೆ ನೆಮ್ಮದಿನೇ ಇಲ್ಲ ಗೊತ್ತಾ? ಬೇರೆಯವ್ರ ಯೋಚನೆ ಬಿಡಿ, ಏಜನೆ ಅವ್ರನ್ನ ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ತಿದ್ದಾರೆ. ಹೌದಾ? ನಿಮಗೆ ಯಾರು ಹೇಳಿದ್ದು? ನೋಡಿ ಪವಿತ್ರ, ನೀವು ಯಾರ್ಯಾರೋ ಹೇಳೋದನ್ನ ನಂಬೋದಿಕ್ಕೆ ಹೋಗ್ಬೇಡಿ. ನಾನೇ ನನ್ನ ಕಣ್ಣಾರೆ ನೋಡಿದೆ. ಹೌದಾ? ಏಜೆ ಅಂತ ಅವ್ರಿಗೆ ನಾವೆಲ್ಲ ಬುದ್ಧಿ ಹೇಳೋದಿಕ್ಕಾಗತ್ತಾ? ಡೈರೆಕ್ಟ್ ಆಗಿ ಬುದ್ಧಿ ಹೇಳಕ್ಕಾಗಲ್ಲ. ಲೀಲಾ ಅವ್ರ ಬಗ್ಗೆ ಅವ್ರ ಮನ್ಸಲ್ಲೇನೋ ಕೆಟ್ಟ ಅಭಿಪ್ರಾಯ ಕೂತ್ಕೊಂಡ್ಬಿಟ್ಟಿದೆ. ಅದೇನು ಅಂತ ತಿಳ್ಕೊಂಡು ಅವ್ರ ಮನಸ್ಸಿಂದ ಅದನ್ನ ತೆಗೆದು ಹಾಕಿದ್ರೆ ಅವರಿಬ್ರು ಒಂದಾಗ್ತಾರೆ ಅಲ್ವಾ? ಯಾ ಒಬ್ವಿಯಸ್ಲಿ. ನಾನಿರೋವರೆಗೂ ಅದು ಸಾಧ್ಯನೇ ಇಲ್ಲ. ಅವರಿಬ್ರು ಮಧ್ಯೆ ಇರೋ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ರೀ. ನಾನಂತೂ ಅದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಖಂಡಿತವಾಗ್ಲೂ ನಿಮಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಸ್ಟೇಷನ್ ಇಂದೇನೋ ಕಾಲ್ ಬರ್ತಿದೆ, ಅದೇನಂತ ನಾನು ನೋಡ್ಕೊಂಡು ಬರ್ತೀನಿ. ನೀನು ಮಲ್ಕೋ.